ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿ ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು, ನ್ಯಾಯಾಲಯದ ಆದೇಶ ಬರುವವರೆಗೂ ಯಥಾಸ್ಥಿತಿ ಕಾಯ್ದುಕೊಳ್ಳಲು ನಿರ್ಧಾರ. ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿ ನವೆಂಬರ್ 4/11/2025ಕ್ಕೆ ಮುಕ್ತಾಯಗೊಂಡಿದ್ದು, ಚುನಾಯಿತ ಪ್ರತಿನಿಧಿಗಳು ನಮ್ಮ ಅಧ್ಯಕ್ಷ, ಉಪಾಧ್ಯಕ್ಷರ ಅವಧಿ ವಿಸ್ತರಿಸಬೇಕೆಂದು ನ್ಯಾಯಾಲಯದ ಮೊರೆ ಹೋಗಿದ್ದ ಈ ಪ್ರಕರಣವು ನ್ಯಾಯಾಲಯ ಹಂತದಲ್ಲಿದೆ. ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಹಾಗೂ ನಮ್ಮ ಮೇಲಾಧಿಕಾರಿಗಳಿಂದ ಯಾವುದೇ ನಿರ್ದೇಶನದ ಆದೇಶ ಬಾರದೇ ಇರುವುದರಿಂದ ನಮ್ಮ ಪುರಸಭೆಯಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲಾಗಿದೆ. ಇನ್ನು ಮುಂದೆ ನ್ಯಾಯಾಲಯದ ಆದೇಶ ಮತ್ತು ನಮ್ಮ ಮೇಲಾಧಿಕಾರಿಗಳ ಸಲಹೆ ಆದೇಶದ ಮೇರೆಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಮಹಂತೇಶ್ ಬಿಳಗಿ ಅವರು ಮಾಹಿತಿಯನ್ನ ನೀಡಿದರು. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ನ್ಯೂಸ್, ಲಕ್ಷ್ಮೇಶ್ವರ. ಈ ಸ್ಥಳೀಯ ಸಂಸ್ಥೆ ನಮ್ಮದು ಚುನಾಯಿತ ಪ್ರತಿನಿಧಿಗಳ ಅವಧಿ 4/11/2025ಕ್ಕೆ ಹೌದು ಮುಗಿದಿರೋದು. ಆದರೆ ಅದು ವಿಷಯ ನ್ಯಾಯಾಲಯದಲ್ಲಿ ಬಾಕಿ ಇರೋದ್ರಿಂದ ಈಗ ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳಿಂದ ಸೂಕ್ತ ನಿರ್ದೇಶನ ಇಲ್ಲದೇ ಇರೋದ್ರಿಂದ ನಾವು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ವಿಷಯನ ನಾವು ಆಲ್ರೆಡಿ ಮೇಲಾಧಿಕಾರಿಗಳ ಗಮನಕ್ಕೂ ತಂದೀವಿ. ಅಲ್ಲಿಂದ ಸೂಕ್ತ ನಿರ್ದೇಶನ ಬಂದ ನಂತರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಅಲ್ಲಿವರೆಗೆ ಯಥಾಸ್ಥಾಗಿ ನ್ಯಾಯಾಲಯದ ಪ್ರಕರಣ ಅದ್ರದ್ದು ಬಗ್ಗೆ ನಮ್ಗೆ ನಿರ್ದೇಶನ ಬಂದ ತಕ್ಷಣ ಕ್ರಮ ಕೈಗೊಳ್ತೀವಿ. ಅಲ್ಲಿವರೆಗೂ ನೀವು ಯಥಾಸ್ಥಿಯಾಗಿ ಆ ಕೊಠಡಿಯನ್ನು ತೆರೆದಿದ್ದಾರೆ.